ಅಲಕಂಡು ದಡಮಯ್ಯ ಆಲೆ ಬಂದಿದೆಯಲ್ಲ ದಡಮಯ್ಯ ಇನ್ನೇಟ ಕಡೆ ಬಂದೆ. ನಾನು ಇನ್ನೂ ಬಂದಿಲ್ಲ ಅಂತ ನಾನು ಅಂದ್ಕೊಂಡಿನಿ. ಒಳ್ಳೆ ತವ್ರ ಮನೆಯವ್ರದ್ದು ಮದುವೆಗೆ ಹೋಗಿದೆಯಾ, ಇನ್ನೂ ಒಂದು ಅಪರೂಪಕ್ಕೆ ಹೋಗಿದೆಯಾ, ವಯಸ್ಸಾಗಿ ಇರಿಸ್ಕೊಂಡು ಕಳಿಸ್ತಾರೆ ಹಳಿಗಳು ತಮ್ಮ ಅವರು ಅಂತ ನಾವು ಅಂದ್ಕೊಂಡಿದ್ರೆ ಆಲೆ ಓಡೆ ಬಂದಿದೆಯಾ. ಇನ್ನೇಟ ಕಡೆ ಬಂದೆ ತಾಯಿ ನೀನು. ಏನೊಂದು 2 ದಿನ ಇದ್ದು ಬಂದರೂ ಬರೋದಿಂತ ಬೇಸಿಗೆ ಕಾಲದಾಗ ಇನ್ನೇನು ಬದುಕಿತ್ತು ಬಿಡಪ್ಪ ಅಂತಂದಂಬಕ್ಕೆ. ಏನು ಹುಡುಗರು ಮಕ್ಕಳು ಇನ್ನೇನು ಸ್ಕೂಲೂ ಮುಗೀತು. 2 ದಿನ ಇದ್ದು ಬರೋದು ಬಿಟ್ಟು ಆಲೆ ಓಡ್ ಬಂದಿದೆಯಲ್ಲೇ ತಾಯಿ. ನನ್ನ 4 ದಿವಸ ಇರೋದು ಬಿಟ್ಟು ನಾನು ಬಂದಿಲ್ಲ ಅಂದ್ಕೊಂಡಿದ್ದು ಕಡೆಗೆ ಬರಲೇ ಇಲ್ಲ. ಸುಮ್ಕಿರ ಮನೆ ಇಲ್ಲ ಸ್ಮಕ್ಕ, ನಮಗೆ ಸರಿಯಾಗೋದಿಲ್ಲ. ನಮಗೆ ಏಳ್ಳೆಗೆ ಇರಬೇಕು. ಈಗ ನೋಡು ನಮ್ಮ ಮನೆ ತಗೆ ಮರದು ನೆಳ್ಳೈತೆ, ಉಂಡು ಬಂದು ಎಲ್ಲಡ್ಕೊಂಡು ಮರನೆಳ್ಳಗೆ ಕೂಕೊಂಡ್ರೆ ಎಷ್ಟೋ ಸಂತೋಷ ಆಗ್ತೈತಿ. ಅಲ್ಲಿ ಪೇಟೆಗೆ ಇರ್ತಾರೆ ತಾಯಿ, ನಮ್ಮ ಕೈಲಿ ಇರೋಕ್ಕಾಗಲ್ಲ. 4 ಗೋಡೆ ಮದ್ದಿದಾಗ ಹಂಗೆ ಕೂಡ ಹಾಕ್ತಂಗಾಗುತ್ತೆ, ನಮಗೆ ಜೈಲ್ಗೆ ಹಾಕ್ತಂಗಾಗುತ್ತೆ. ಏಟತ್ತಿ ಬಿಟ್ಟರಪ್ಪ ಆಸೆ ಕೋದೇನೋ ಮಂಗಾಗುತ್ತೆ ತಾಯಿ, ನಮಗೆ ಸರಿಯಾಗೋದಿಲ್ಲ. ಅದಕ್ಕೆ ನಾನು ಆಲೆ ನೆನ್ನೆ ದಿನ ಬೈನಾಗಲೇ ಬಂದೆ ಕಣೆ. 6:30 ಬಸ್ಗೆ ಬಂದು ಕತ್ಲಾಗಿತ್ತು. ನಿಮ್ಮ ಮನೆ ಕಡೆಗೆ ಬರೋಣ ಅಂತಂದು ಅಂತಿದ್ದೆ. ಬಿಡತ್ಲಾಗತ್ತ ನನಗೆ ಸಾಕಾದಂಗಾಗಿತ್ತು. ಹಂಗೇನೆ ಸೊಂಟೆಲ್ಲ ನೊಯ್ಯೋದು. ಬಂದಳೆ ಉಳ್ಕೊಂಡೆ ಸುಮ್ಮನೆ. ಅದಕ್ಕೆ ಬಾ ಕೂಕ ಬಾ. ನಿಮ್ಮಂತಾಗೆ ಹಂಗೆ ತಣ್ಣಗೈತಮ್ಮ. ಹಂಗೇನೆ ಮರದ ನೆರಳಿರೋದಕ್ಕೆ ಎತ್ತೋದರೂ ಇಲ್ಲೇ ಬಂದು ಕೂಕಮ್ಮನ ಮಂಗೈತಿ ಉಂಡು ಬಂದು. ನಿಮ್ಮ ಸೀಟ್ನಾಗಂತೂ ಇರೋಕ್ಕಾಗಲ್ಲ. ಇಲ್ಲೇನೆ ಒಂದು ಮಂಚ ಅಂತದ್ದು ಹಾಕಿಬೇಕು ನೀನು. ಮಂಚ ಅಂತದ್ದು ಹಾಕ್ಯಂಡು ರಾತ್ರಿ ಹೊತ್ತು ನಾವು ಇಲ್ಲಿ ಮನೆಕೊಂಡ್ರು ತಣ್ಣಗೆ ನಿದ್ದು ಬರ್ತೈತೆ. ಹಂಗೆ ಸಾಕೆ ಉಬ್ಗರೀತೈತಿ. ಮರ ನೆರಳು ಇರೋದಕ್ಕೆ ತಣ್ಣಗೈತಿ ನಿಮ್ಮ ಮನೆ ತಗಂಗೇನೆ. ನೀರು ನೆರಳು ಅಂಬುತ್ತೆ ಜೀವ. ಈ ಕಾಲದಾಗೆ ನೀರು ನೆರಳು ಅಂಬುತ್ತೆ. ತಣ್ಣನ ಒಂದಿಷ್ಟು ನೀರು ಕುಡಿದ್ರೆ ಸಾಕು. ಎದ್ದ ಕುಂಡಿದ್ದು ಬೈನಾಗ ನೀರು ಕುಡ್ದೇ ಸಾಕಾಗಿ ಹೋಗುತ್ತೆ ಕಣಮ್ಮ. ಹಂಗೇನೆ ತಣ್ಣನಾರ್ವಿ ಇಕ್ಕಿಲ್ವೇನೆಲ್ಲ ಸ್ಮಕ್ಕ ನೀನು. ತಣ್ಣನಾರ್ವಿ ಇಕ್ಕಿ ಮಳ್ಳೊಯ್ದು ಇಕ್ಕಿದ್ರೆ ಹಂಗೇನೆ ತಣ್ಣಗಿರವಮ್ಮ. ಅದೇ ಅತ್ತ ಫ್ರಿಜ್ನಾಗೆ ಅಂತ ಎಂದು ಹೇಳಿ ಇಕ್ಕಿರ್ತಾರಮ್ಮ ತಾಯಿ. ಅಂಥವು ಕುಡಿಯೋಕ್ಕಾಗಲ್ಲ, ಅಲ್ಲೆಲ್ಲ ಸುಳ್ಳು ಅಂತವೆ ನಮಗೆ. ಹಂಗೇನೆ ಭಯಕ್ಕೆ ಹೊಕ್ಕಿಮಕ್ಕಾಗಲ್ಲ. ನಮ್ಮನೆ ನಮ್ಮೊಳಗೆ ಆದರೆ ಗುಡಂಡಕ್ಕೆ ಒಯ್ದಿರ್ತೀವಿ. ಮಳ್ಳಾಕಿ ಇಕ್ಬಿಟ್ರೆ ಹಂಗೇನೆ ತಣ್ಣಗಿರ್ತಾವೆ. ನೀರು ಕುಡಿತಾ ಇನ್ನೀಸ್ ಕುಡಿಯೋ ನಮಗಾಗುತ್ತೆ. ಹಂಗೇನೆ ಹೊಸ ಗಡಿಗೆ ತಂದು ಹಬ್ಬದಾಗೆ ಎಲ್ಲರೂ ಒಂದೊಂದು ಇಕ್ಕಾರಮ್ಮ. ಇವಾಗ ಯಾರು ಹಳ್ಳಿಗಳಕ್ಕೆ ಮಾರೋಕ್ಕೆ ಬರೋಲ್ಲ. ನಮ್ಮ ಹುಡುಗರು ಟೌನ್ಗೆ ಹೋಗಿದ್ರು ತಗೊಂಬಂದಿದ್ರು ಒಂದು ಇಕ್ಕಿದ್ದೀನಿ. ನೀರು ತಣ್ಣಗದಾವೆ. ನಮ್ಮ ಒಳ್ಳೆಗಿದ್ದಂಗೆ ಆಗಲ್ಲ ಕಣಮನೆ. ನನಗಂತ ಅಲ್ಲಿ ಕುಡ್ದಿದ್ದು ನೀರೂ ನಿಧಾನ ಆಗ್ತಿದ್ದಿಲ್ಲ. ಬಾಯರ್ಕೆನೆ ಹೋಗ್ತಿರಲಿಲ್ಲ. ಬಿಸಿಲು ಸುತ್ತಮುತ್ತ ಹಂಗೇನೆ ಒಂದು ಮರವೇ ಇನ್ನೊಂದೇ ಎತ್ತಾತಿರಲ್ಲ. ಹಂಗೇನೆ ಸೆಕೆ ನೀರು ಕುಡ್ದಿದ್ದು ನಿಧಾನ ಆಗಲ್ಲ. ಹಂಗೇನೆ ಸೊಂಟೆಲ್ಲ ನೋಯ್ಯೋದು. ನಾವು ನಮ್ಮ ಒಳ್ಳೆಗಾದ್ರೆ ಹಿಂಗೆ ಹೊತ್ತು ಹೊರಗೆ ಪರಗ ಚಾಪೆ ಪಪ್ಪೆ ಹಾಸ್ಕೊಂಡು ಹಿಂಗೆ ಉಳ್ಕೊಂತೀವಿ. ಅಲ್ಲಿ ಹಿಂಗೆ ಹೊರಕ್ಕೆ ಬರೋ ಒಟ್ಟಿಲ್ಲ ಕಣಮ್ಮ ತಾಯಿ. ಸವಾಸಲ್ಲ ಎಟ್ಟತ್ಕೋದೇನೋ ನಮ್ಮೂರಿಗೆ ಮಂಗಾಗಿತ್ತು. ಹಂಗಾರೆ ಮದುವೆ ಚೆನ್ನಾಗಿ ಆಗೈತೆ ನಿನಗೆ. ಎಂಥ ದುಡ್ಸಿರಿ ಸೀರೆನೇ ಚೆನ್ನಾಗಿರ್ಬೇಕು ಮದುವೆ. ಹಂಗಾದ್ರೆ ಅಮ್ಮನಿ ಇರೋಂಥದ್ದು ಚೆನ್ನಾಗಾಗ್ದಂಗೆ ಇರುತ್ತೇನೆ. ಬೇಕಾದಷ್ಟು ಎಲ್ಲನೂ 10-15 ಲಕ್ಷ ರೂಪಾಯಿ ಖರ್ಚು ಮಾಡಿದಾರೆ ಕಣೆ. ಬರೀ ಅನ್ನ ಖರ್ಚೇ ಆಗುತ್ತೆ. ಅವು ಯಾತೆ ಹತ್ರ ಕಣಮ್ಮ ತಾಯಿ. ಅವು ನಮಗೆ ತಿಂಬಕ್ಕೂ ಆಗೋದಿಲ್ಲ. ಸುತ್ತೂರ ಎಲೆ ಸುತ್ತೂರ ಸುಮ್ಮನೆ ಒಬ್ಬರಾದ್ಮೇಲೆ ಒಬ್ಬರು ಇಕ್ಕೊಂಡು ಹೋಗ್ತಾರೆ. ನಮ್ಗಂಥವೆಲ್ಲ ಒಂದು ಈಸೀಸು ತಿಂಬೋದು. ಸೊರ್ಬರ್ದಿಲ್ಲ ಅವೆಲ್ಲ ಹಂಗೆ ಎಲೆಗೆ ಬಸಾಕೋದು. ಅವು ಓಸಂದು ಯಾರು ತಿಂತಾರೆ ಮನೆ, ಹೇಳೋಕ್ಕೆ ಬರೋಲ್ಲ ಅಂಥವೆಲ್ಲ ಮಾಡಿಸಿದ್ರು. ಅದು ನಮ್ಮನೆಗೆ ಒಂದು ಸಣ್ಣ ಮುದ್ದೆ ಉಂಡಂಗಾಗಲ್ಲ ಕಣ್ತಾಯಿ. ಯಾವ ಓಟು ತಿಂದ್ರೂ ನಿಧಾನ ಆಗಲ್ಲ, ಹೊಟ್ಟೆ ತುಂಬ್ದಂಗೆ ಆಗಲ್ಲ. ಹಂಗೆ ಹೊಟ್ಟೆಲ್ಲ ಗಾರ್ಗಾರ ಅಂತೈತಿ. ಏಟು ಉಂಬಕ್ಕೋದ್ರೆ ಸರ್ ಬರೋಲ್ಲ. ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಉಣ್ಬೇಕಾದಾಗ. ಅದು ಆಮೇಲಿಂದ ಹಂಗೇನೆ ಯಾತಿ ಮನೆ ಬಿಡೋ ನಮಗಾಗುತ್ತೆ. ನಮ್ಮನೆಗೆ ಮುದ್ದೆ ಉಂಡ್ಬಿಟ್ರೆ ಮಜ್ಜಿಗೆ ಮೊಸರು ಉಣ್ತೀವಲ್ಲ ನಿಧಾನ ಆದಂಗೆ ಆಗುತ್ತೆ. ಅಲ್ಲೇದು ಮದುವೆ ಊಟ ನಿಧಾನ ಆಗಲ್ಲ ಕಣ್ತಾಯಿ. ನನಗಂತೂ ಹಿಂಸೆ ಆದಂಗೆ ಆಗಿಬಿಡ್ತು. ಅಲಕಂಡಮಯ್ಯ ದಿನ ತಿಂತೀಯ ಏನನ್ನ ದಿನ ಹೋಗ್ತಿದ್ದೆ. ನಾಳೆಗೂ ಮಾಡ್ತಾರೆ. ಒಂದು ದಿನಕ್ಕೆ ಹಿಂಗೆ ಅಂಬ್ತೀಯಲ್ಲ ನೀನು. ಏನೊಂದು ದಿನ ಇದ್ದು ಬಂದ್ರಾಗಿತ್ತು. 1 ವಾರ ತಿಂಗಳು ಇದ್ದು ಬರೋದು ಬಿಟ್ಟು ಸೀರೆನೇ ಎಂಥ ದುಡ್ಡು ನಿನಗೆ. ಮನೆ ಸೂಪರ್ ಕಗ್ದಿದ್ದಂಗೆ ಐತೆ ಕಣಮನೆ. ನಮಗೇನು ಸಂದಲ್ಲ ಕಣಮ್ಮ, ತೆಳ್ಳಗೆ ಐತಿ. ಅವೇ ನಾನು ಚೆನ್ನಾಗಿ ಉಡ್ಕೊಂಡು ಬಿಚ್ಚಿ ಅದ್ರ ಕಿಚ್ಚನ್ ಸುಮ್ಮ ಮಾಮೂಲಿ ನಮ್ಮ ಸೀರೆ ಉಡ್ಕೊಂಡು ಬಂದೆ ಕಣಮ್ಮ. ನಮ್ಮ ಕೈಲಿ ಆಗಲ್ಲ, ಮೂರ್ತದ ಮಾತ್ರ ಉಡ್ಕೊಂಡಿದ್ದೆ. ಅಂಥವು ತೆಳ್ಳಗೆ ಐತೆ ಕಣಮ್ಮ. ಏನು ನನಗೆ ಇಷ್ಟ ಆಗಲ್ಲ ಕಣಮ್ಮ ಅಂಥವೆಲ್ಲನ. ಮುಂದಾಗಿನೇ ಜಾಕೆಟು ಹೊಲಿಸ್ಕೆ ಅಂತಂದು ಹೇಳಿ ಕೊಟ್ಟು ಕಳಿಸಿದ್ರಲ್ಲ ನೀನು ಅಂತ. ಅದೇ ಲಂಗ ತಗೊಂಡು ಹೊಲಿಸ್ಕೊಂಡು ಮ್ಯಾಚಿಂಗು ಲಂಗ ಸೀರೆ ಜಾಕೆಟು ಉಟ್ಕೊಂಡು ಯಾರು ಕೊಟ್ಟ ಪಿನ್ನ ಮಾಡಿಸ್ಕೊಂಡಿದ್ರೆ ಚೆನ್ನಾಗಿರೋದು, ಚೆನ್ನಾಗಿ ಕಾಣೋದು. ಚೆನ್ನಾಗಿತ್ತು ಸೀರೆ ಅವತ್ತು ತೋರಿಸ್ತಲ್ಲ ನೀನು. ಚೆನ್ನಾಗೈತಮ್ಮ. ನಿನಗೆ ಹಂಗೆ ಉಟ್ಕೊಂಬಕ್ಕೆ ಬಂದಿಲ್ಲ ಹೇಳು. ನನ್ನ ತಂಗಿವು ಮೊಮ್ಮಕ್ಕಳು ಹುಡುಗರು ಮೊದಲು ನಾವು ಲಂಗ ದವಣಿ ಅಂತಂದು ಹೇಳಿ ಹಾಕಿದ್ವಲ್ಲ ಅಂಥದ್ದೇ ಲಂಗ. ಆಮೇಲೆ ಕಟ್ಟು ಲಂಗ ಅಂಥದ್ದು ಅದು ನಿಕ್ಕೊಂಡು ಮ್ಯಾಕೊಂದಿದ್ದು ನಿಕ್ಕೊಂಡು ಲಂಗ ದಾವಣಿ ಅಂತಂದು ಅಂಬ್ತಿದ್ವಿ ನಾವು. ಇವಾಗ ಅವನ್ನ ಡ್ರೆಸ್ಸು ಅಂತಂದೇಳಿ 1-2 ಹುಡುಗರು ಹಾಕಿನಿದ್ವಮ್ಮ. ಅವೇನು ಲಂಗ ಗ್ರಾಸ್ ದೊಡ್ಡ ಗುಡಾರ ಇದ್ದಂಗೆ ಇದ್ದವು. ಅಂಥವು ತಣಿಮಣಿ ಎಂಬ ಅಂಥವು. ನಮಗೇನಂತವೆಲ್ಲ ಇಡ್ಸಲ್ಲ ಮತ್ತು ಇಲಕ್ಕಿ ಅಂಥವು. ಇವನ್ ಡಿಸೈನ್ ಈ ಸೆಕಿಗೂ ಅದಕ್ಕೂ ಬೆವರು ಕಿತ್ತೆ ಎಳಿತೈತಿ. ಅಂಥವೆಲ್ಲ ಉಟ್ಕೊಂಡು ಆ ಹುಡುಗರು ಅಂಥವು ಹಾಕಿನಿದ್ವು ಕಣಮಣಿ. ನೋಡಿ ಹಿಂದಿನ ಕಾಲದ್ದೇ ಬಂದೈತಿ ತಿರ್ಗಾನ. ನಮ್ಮ ಕಾಲದಾಗೆ ಅವಾಗ ಲಂಗ ದಾವಣಿ ಅಂತ ದೊಡ್ಡರಾದ ಹುಡುಗರಿಗೆ ನಮ್ಮಪ್ಪ ಇರು ತೋರೋರು ಅಂಥವು ತಿರ್ಗಾಲ. ಇವಾಗ ನೋಡ ಲಂಗ ದಾವಣಿ ಎಂಬ ಬಂದಿದ್ದಾವೆ. ಯಾಕೆ ನೆತ್ರಮ್ಮ ಅಲ್ಲಿಂದಲೇ ನಗ್ತಾ ಬರ್ತಿದೀಯಾ? ಏನು ಕೇಳಿಸ್ಕೊಂಡೆ ನೀನು ಹೇಳ್ತಿದ್ದಲ್ಲ ಮದುವೆ ಸುದ್ದಿನ ಕೇಳಿಸ್ಕೊಂಡೆ ಕಣಮ್ಮ.
ಲಂಗದವಣಿ ಮೊದಲಿದ್ದಿದ್ದೆ ಬತ್ತೈತೆ ಅಂತಂದೇಳಿ ಅಂದಮ್ಮ. ಅಯ್ಯೋ 2,000 ರೂಪಾಯಿ ಕಣಮ್ಮ ಇವಾಗ ಡ್ರೆಸ್ಸು ಅಂತಂದೇಳಿ. ಮ್ಯಾಕೆ ಜಾಕೆಟು ಕಟ್ಟೋದು ಲಂಗ ವೇಲುನು ಅದನ್ನ ಲಂಗದವಣಿ ಅಂತಂದೇಳಿ ಹಾಕ್ಯಂತಾರೆ. ಇನ್ನು ಅವು ನೆಲದಾಗೆ ಕಸನೆಲ್ಲ ಗುಡಿಸ್ತಿರ್ತವೆ. ನೀನಿನ್ನ ಯಾಕಾಲ್ದಾಗಿದ್ದು ಈಗ ಮೊದ್ಲಂಗೇನೆ ಜಾಕೆಟು ಮೊದಲು ಕುಪ್ಪೆ ಇಕ್ಕಿ ಹೊಲಿಸ್ಕೊಂಬಾರು, ಅವು ಬಂದು ತಿರ್ಗಾ ಹಾಫ್ ಜಾಕೆಟ್ ಹೊಲಿಸ್ಕೊಂಬಾರು, ಅವು ಬಂದು ಈಗ ಫುಲ್ಲು ಹೊಲಿಸ್ಕೊಂಬಾರು ಜಾಕೆಟು ಸಾಧಾರಣ ಹಂಗೆ ಮಾಮೂಲಿ ಅವೇ ಜರೋ ಹೊಲಿಸ್ಕೊಂಡಂಗೆ ಎಂಬಾರು. ಇವಾಗ ಅಲ್ಲೇ ಮಾಮೂಲಿ ಹಂಗೆ ಬಂದೈತಿ. ಹಿಂದೇನಿತ್ತು ಅದೇ ಬತ್ತೈತಿ, ಅದೇ ಇವಾಗ ಫ್ಯಾಷನ್ನಾಗಿ ಬತ್ತೈತಿ. ಅದೊಂದಿರಲಿ ನೇತ್ರಮ್ಮ. ಇನ್ನೊಂದು ಯಾರ ನೋಡು ಬರೇ ತಲೆ ಕೆದರ್ಕೊಂಡಿರೋದೆ. ಅಚ್ಚುಕಟ್ಟಾಗಿ ಬಾಸಣಿಗೆ ತಗೊಂಡು ತಲೆ ಬಸ್ಕೊಂಡು ಹೂವು ಮುಡ್ಕೊಂಬ ನಮ್ಮ ಸುದ್ದಿಲ್ವೆಲೆ. ಆ ಹುಡುಗರು ನಮ್ಮವು ಯಾವಾಗೂ ತಲೆ ಕೆದರ್ಕೊಂಡು ಹಿಂದ್ಕು ಮುಂದ್ಕು ಕೂದಲೆಲ್ಲ ರಬ್ಬರ್ ಹಾಕಿಮಂಗಿಲ್ಲ, ಏರ್ಪಿನ್ ಹಾಕಿಮಂಗಿಲ್ಲ. ಈಗ ಬಾಸ್ಕೊಂಡು ಹಿಂಗೆ 2 ಕಡೆಗೂ ಇಲ್ಲಿ ಬಿಟ್ಕೊಂಡು ಓಡಾಡವೆಲ್ಲ. ನಾನು ನಮ್ಮವ ಹುಡುಗರನ್ನ ಬಾಸಣಿಗೆ ತಲೆ ಬಸ್ತೀನಿ ಅಂತಂದರೆ ಅಜಯ್ ಕುಕ್ಕಳ ಜೈ ಸುಮ್ಮನ ಇದು ಪ್ಯಾಷನ್ನು ಅಂತಂದಮ್ಮ. ಓಸು ಹುಡುಗರು ಒಂದು ಹೂವು ಮುಡ್ಕೊಂಬದು ಬೇಡವೇನೆ ಎಲ್ಲ ಡ್ರೆಸ್ ಏನು ಹಾಕಿನದವೆ. ಇಲ್ಲಪ್ಪ ಇಲ್ಲ ಜಡೆ ನೋಡಿದ್ರೆ ಜಡೆ ಹಾಕಿಮಂಗಿಲ್ಲ, ಬಾಸಣಿಗೆ ತಗೊಂಡು ಬಾಸಿಮಂಗಿಲ್ಲ, ಹಿಂಗೆ ಇಳೆ ಬಿಟ್ಕೊಂಡು ಕೂದಲೆಲ್ಲನ ಹಿಂಗೆ ಇದು ಏನು ಚಂದ್ವೆ. ನಮ್ಮ ಒಳ್ಳೆಗಾದರೆ ಎಲ್ಲನ ತಲೆ ಬಸ್ಕೊಂಡು ಅಚ್ಚುಕಟ್ಟಾಗಿ ನುಣ್ಣಗೆ ಎಣ್ಣೆ ಹಚ್ಕೊಂಡು ತಲೆ ಬಸ್ಕೊಂಡು ಹೂವು ಮುಡ್ಕೊಂಡು ಮಕ್ಕ ತೊಗೊಂಡು ಬಟ್ಟಿಕ್ಕೊಂತಾರಮ್ಮ. ಅವು ಯಾತಿಲ್ವೆಲೆ ಹಂಗೇನೆ ಕೂದಲು ಅತ್ಲಾಗಿತ್ಲಾಗೂ 2 ಕಡೆಗೂ ಇಳೆ ಬಿಟ್ಕೊಂಡು ಓಡಾಡ್ತವೆಲ್ಲ. ನನಗಂತೂ ನೋಡ್ಲಿಕ್ಕೆ ಆಗಲಿಲ್ಲಮ್ಮ ತಾಯಿ. ಈ ದಡಮ ಹೇಳೋದೇ ಒಂದು ಚಂದ ಸುಮ್ಕಿರತ್ಲಾಗತ್ತ. ನೀನು ಇವಾಗ ಯಾರು ಎಣ್ಣೆ ಹಚ್ಕೊಂತಾರೆ, ನೀನು ಎಣ್ಣೆ ಅಂತಂದಂತಿ ಯಾರು ಎಣ್ಣೆ ಹಚ್ಕೊಂಬಲ್ಲ. ನೀನು ಇನ್ನು ಮದುವೆಗೆ ಎಲ್ಗನ ಹೋಗಿದ್ರೆ ಆಗಿನ ನೀರು ಹಾಕ್ಕೊಂಡು ಹೋಗ್ತಾರೆ ಅಂತದ್ದು ಬಿಟ್ಬಿಟ್ಟು ನೀನು ಎಣ್ಣೆ ಹಚ್ಕೊಂಡು ನುಣ್ಣು ತಲೆ ಬಸ್ಕೊಂಡು ಜಡೆ ಹಾಕ್ಕೊಂಡು ಬಿಗ್ಗೆ ಹೊಣ್ಕೊಂಡು ಯಾರು ಹಾಕ್ಯಂತಾರೆ. ಇದು ಈಗ ಯಾರು ಹಂಗೆ ಹಾಕ್ಯಮಲ್ಲ. ಹಿಂಗೆ ಕೂದಲೆಲ್ಲ ಹಂಗೆ ಇಳೆ ಬಿಟ್ಕೊಂಡು ಡಿಸೈನ್ ಜಡೆ ಹಾಕ್ಯಂತೇವೆ. ಹಾಕ್ಯಂತಿದ್ರೆ ಡ್ರೆಸ್ ಹಾಕಿದ್ರೆ 2 ಕಡೆಗೂ ಹಿಂಗೆ ಇಳೆ ಬಿಟ್ಕೊಂಡು ಓಡ್ತಾವೆ. ಅದೇ ಮತ್ತೆ ಈಗ ಪ್ಯಾಷನ್ ಇವಾಗ ಎಲ್ಲ ಮದುವೆಗೆಲ್ಲ ಹಂಗೆ ಮತ್ತೆ ಮಾಡೋದು. ಹಾಲಕ್ಕನ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿರಿ. ಇಪ್ಪತ್ತು ಸ್ಟ್ಯಾಂಡರ್ಡ್ ಹೇಳ್ತಿ ಹಂಗಾರೆ ಅಡುಗೆನೂ ಬೇಕಾದ್ದೇ ಮಾಡಿಸಿದಾರೆ. ಅಡುಗೆ ಏನು ಬಿಡು ನೀನು, ನಮಗೆ ಹೇಳಕ್ಕೆ ಬರ್ದಂಥದ್ದು ಮಾಡಿಸಿದ್ರು. ಅದನ್ನೆಲ್ಲ ಉಂಡು ನಮ್ಗೆ ಹಂಗೇನೆ ಹೊಟ್ಟೆಗೆ ಜೀರ್ಣ ಆಗಲ್ಲ ಕಣಮ್ಮ. ಅಂಥದ್ದೆಲ್ಲ ತಿಂದು ನಮಗೆ ಏಟತ್ತಿದ್ರು ಮುದ್ದೆ ಆಗ್ಬೇಕು. ಮುದ್ದೆ ಆದರೆ ವಾಸಿ, ಇಲ್ಲಾಂದರೆ ಗ್ಯಾಸ್ಟಿಕ್ ಆದಂಗಾಗಿ ಉಂಡಿದ್ದು ನಿಧಾನಾಗಲ್ಲ, ಉಂಬಕ್ಕೆ ಸರ್ ಬರೋಲ್ಲ, ಹಂಗಾಗುತ್ತೆ. ಹಂಗೇನೆ ಕೂಕೊಂಡು ಇದ್ದಿದ್ಕು ಅದಕ್ಕೂ ಹಂಗೇನೆ ಹೊಟ್ಟೆ ಎಲ್ಲ ದುಂಡ್ರಿಸ್ಕೊಂಡಂಗಾಗಿತ್ತು. ಸೊಂಟೆಲ್ಲ ನೋವು ಬರೋದು. ಹಂಗೇನೆ ಉಳ್ಕೊಂಬಂಗಿಲ್ಲ, ಕಾಲು ನಿಕ್ಸಂಗಿಲ್ಲ, ಏನಿಲ್ಲ. ಆ ಸಂಜೆನ ಮದುವೆ ಜನದಾಗೆ ಸಾಕಾಗೋತು. ಇಲ್ಲಿಂದ ದೂರ ಬಸ್ಗೆ ಹೋಗಿದ್ದು ನಮಗೆ ಸರಿ ಆಗಲ್ಲ ಕಣಮ್ಮ. ಹಾಲ್ಕಂಡ್ಲಸ್ ಮಕ್ಕ ನಾನು ಇಲ್ಲಿ ಹೊರಗಡೆಗೆ ಹೋಗಿದ್ದು ಕಣ್ಲಸ್ ಮಕ್ಕ. ಈ ಬಂದು ಇಲ್ಲಿ ಹೋಗಿದ್ದೀನಿ. ನನಗೆ ಆ ಬಾತ್ರೂಮ್ನಾಗ ಹೋಗೋಕೆ ಸರ್ ಬರೋಕ್ತಿರ್ಲಿಲ್ಲ. ಅದು ಕರ್ದ ಉಂಬದೇ ಬೇಡ ಅನ್ಸೋದು. ನಮಗೆ ಬೈಲಕ್ಕೆ ಹೋಗಿ ರೂಢಿ ಅಲ್ಲಿ ಕೂಕಮಕ್ಕಾಗಲ್ಲ. ವಾಸನೆ ಕಣಮ್ಮ ನಮಗೆ ಅಂತೂ. ಜನ ವಿಪರೀತ ಸರಿಯಾಗಲ್ಲ ಕಣಮ್ಮ ನಮಗೆ. ತಾಯಿ ಹೋಗಿ 3 ದಿನ ಆಗೈತೆ. 3 ದಿನ ತನಕ ಹೊರಗಡೆಗೆ ಹೋಗ್ದಂಗೆ ಹಂಗೆ ಇಕ್ಕೊಂಡಿದ್ದೆ. ನಿನಗೆ ಹೋಗ್ಬೇಕು ಅನ್ನಿಸ್ಲೇ ಇಲ್ವೇ ನಿನಗೆ? ಅಯ್ಯೋ ಬಂದ್ರಂತ ಹೋಗ್ತಾರ, ಬರ್ದಿದ್ದೆ ಏನು ಹೋಗೋಣ, ಅಲ್ಲೇನು ಹೋಗ್ಬೇಕು ಅಂತಂದು ಅನ್ನಿಸ್ತಿಲ್ಲ. ಮುದ್ದೆ ಉಂಡ್ರೆ ದಿನ ಹೋಗ್ತೀವಿ, ಮುದ್ದೆ ಉಂಡ್ರೆ ದಿನ ಎಲ್ಲಿ ಹೋಗ್ತೀವಿ. ಹಂಗೇನೆ 2 ಊಸುನು ಸಮೇತ ಬೋದಂಗಾಗಿದ್ವು. ಹಂಗೇನೆ ಬಸ್ತಾಗ ಆದಂಗಾಗಿತ್ತು. ಹೊಟ್ಟೆಲ್ಲ ದುಂಡಿಸ್ಕೊಂಡಂಗೆ ಅಲ್ಲೇ ಬಾತ್ರೂಮ್ನಾಗೆ ಯಾರು ಹೋಗ್ತಾರ ಮತ್ತು ಹೆಂಗೆ ವಾಸನೆ. ನಮ್ಮೂರಂಗಲ್ಲ ದುರ್ವಾಸನೆ. ಪಾರ್ಟಿ ಜನ ಹೋದ್ರೆ ಇನ್ನೇನು ನಾಲ್ಕು ಬಡಿತೈತಿ ನನಗೆ. ಅದೇ ಈ ಕೃಷಿನ ಒಂದ ಮಾಡೋಕೆ ಹೋದ್ರೇ ಈ ಕೃಷಿ ಹಂಗಾಗೋದು. ಹೊರಗಡೆಗೆ ಇನ್ಯಾರು ಕೂಕೊಂತಾರೆ. ಹೋಗೋಕ್ಕೆ ಆಗಲಿಲ್ಲ. ನಾನು ಸರಿಯಾಗಿ ಉಂಡೇ ಇಲ್ಲ. ಇಲ್ಲಿಂದ ಹೋದಾಗಿಂದ ಅಲ್ಲಿ ಸರಿಯಾಗಿ ಉಂಡೇ ಇಲ್ಲ ಮದುವೆ ಊಟನ. ಇವ್ರು ನೋಡಿ ನನ್ನ ಮಾತಿಗೆ ನೊಗದ ಮದುವೆದು ಓಟು ಕೇಳ್ತಾರೆ, ನೋಗ್ತಾರೆ ಕುಲ ಆಡ್ಕೊಂಡು. ಹಂಗೇನೆ ನಮ್ಗಾಗಿದ್ದ ಹಂಗೆ ಅಮ್ಮ ಹಂಗೆ ಹೇಳಿದ್ದು. ನೀವು ಹಂಗೆ ನೋಗ್ತೀರ ಅನ್ಬೇಡ. ಆಮೇಲೆ ಅಮ್ಮನಿ ಇನ್ನೊಂದು ತತ್ತ ಡ್ರೆಸ್ ಇಕ್ಕೊಂಡಿದ್ರು ಕಣಮಣಿ. ಬರೀ ಒಂದು ಲಂಗ ಜಾಕೆಟ್ ಥರ ನಾವು ಮೊದಲು ಹೊಲಿಸ್ತಿದ್ವಲ್ಲ ಹಂಗೆ ಲಂಗ ಜಾಕೆಟು. ಅದು ಲಂಗ ಬಾಡಿ ಲಂಗನ ನಾವು ಹೊಲಿಸ್ಕೋಬೇಕಾ ಬೇಡವೇನಮ್ಮ? ಹಿಂಗೆ ಪಟ್ನಿ ಹಿಂಗೆ ಸೊಂಟ ತಗೊಂಡು ಮ್ಯಾಕೊಂದು ನೋಡಂತ್ರ ಒಂದಿಟ್ಟು ಜಾಗ ಬಿಟ್ಟಂಗೆ ಹೊಟ್ಟೆ ಕಾಣಂಗೆ. ಅವು ಲಂಗನಂತೂ ಅಚ್ಚುಕಟ್ಟಾಗಿ ಅವು ಅಳ್ತಿ ಸರಿಯಾಗಿ ಹೊಲಿಸ್ತಾರೆ, ಇಲ್ಲ ಇಡಿಸ್ತಾರಮ್ಮ. ಇಲ್ಲ ಹೊಲ್ಸಿರತ್ತು ಅಳತೆ ಕೊಟ್ಟು ಹೊಲ್ಸಿರ್ ಬೇಡ ಅಂಬುತ್ತೆ. ಕಾಲು ಎಲ್ಲ ಮುಚ್ಕೊಂಡು 2 ಕೈಯಾಗೂ ಹಿಡ್ಕೊಂಡು ಜಡೆ ಹಿಂಗೆ ಹೊಂದ್ಕೊಂಡು ಹುಡುಗರು ಅಮ್ಮಣಿ ಉದ್ದ ಐತೆ ಲಂಗ ಮುದ್ರಿಕೆ ಹಸಿಗಿಸ್ಕೆ ಅಂತಂದ್ರೆ ಅದೇ ಸುಂಕಿರೋ ಅಂತಂದಂಬವು ಕಣಮಣಿ. ಅಂಥವೇ ನಮ್ಮನಿ ಹೊಲಿಸ್ಕೊಂಬದು. ನನಗಂತೂ ನೋಡಿ ಸಾಕಾಗುತ್ತೆ. ಅವು ಏಟು ಹೇಳಿರು ಕೇಳಲ್ಲಮ್ಮ. ನಿಂಗಜ್ಜಿ ಅವು ಡ್ರೆಸ್ಸು ಬರೋದೇ ಅಂಥವು ಹಂಗೆ ಮತ್ತೆ ಇರೋದು. ಇವಾಗೆಲ್ಲ ನಾವು ಉದ್ದಾನ ಮಣ್ಕಲ್ಲಿದ್ದ ಮ್ಯಾಕೆ ಇರೋದಿಲ್ಲ. ಪಾದನೆಲ್ಲ ಮುಚ್ಕೊಂಡು ನೆಲ ಗುಡಿಸ್ಕೊಂಡು ಹೋಗಂತವೆ. ಮತ್ತು 2 ಕೈ ಹಿಂಗೆ ಇಟ್ಕೊಂಡು ಜಡೆಯ ಓಟು ತಲೆ ಕೂದಲೆಲ್ಲ ಅದಕ್ಕೆ ನಂಗೆ. ಮತ್ತು ಇವಾಗ ಅದು ಸ್ಟೈಲು. ಈಗೇನಿಲ್ಲ ಅವನ್ನೇ ಸ್ಟೈಲು. ನಿನ್ನ ಕಾಲದಾಗ ಅಂತವು ಇರಲಿಲ್ಲ. ಸುಮ್ಮನೆ ಇರತ್ಲಾಗತ್ತ. ಆ ಪಟಿ ಉದ್ದಾನೆ ಏನು ನೆಲದಾಗೆಲ್ಲ ಈಜಡಿಸ್ಕೊಂಡು ಗುಡಿಸ್ಕೊಂಡು ಹೋಗಂಗೆ ಮುದ್ರಿಕೆ ಬರ್ದೆ ಒಳಕ್ಕೆ ಕೊಟ್ಟಲ್ಲಂಗ ಉಡ್ಕೊಂಡು ಸಿಗಿಸ್ಕೊಂತಾರೆ. ಮಾತು ಬಿಟ್ಬಿಟ್ಟು ಯಾವ್ಕೊಂಡು ಓಡಾಡ್ತವಲ್ಲ 2 ಕೈಗೆ ಹಿಂಗೆ ಹಿಡ್ಕೊಂಡು. ನನ್ನ ಕೈಲಂತೂ ಅವ್ನು ನೋಡ್ಲಿ ಯಾರೇ ಹಂಗೇನೆ ಹೊಟ್ಟೆಲ್ಲ ಬಿಟ್ಕೊಂಡು ಓಡಾಡ್ಕೊಂಡು ಏನಮ್ಮ
ಹುಡುಗರು ಎಲ್ಲ ಒಂದು ದಾವಣಿ ಹಾಕಿನಂಗನ ಅಲ್ಲ ಅವ ನೋಡೋಂಥ ಹೊಟ್ಟೆ ಹೆಂಗಸ್ರು ಹೊಟ್ಟೆ ಬಿಟ್ಕೊಂಡು ವಯಸ್ಸಿಗೆ ಬಂದಿದ್ದ ಮಕ್ಕಳು ಹಂಗೆ ನಮ್ಮ ಇರೋದು. ಧರ್ಮಯ್ಯ ಸುಮ್ಕಿರೋ ಅವೆಲ್ಲ ಟ್ರೆಂಡು. ನಿಂಗೆ ಏನು ಗೊತ್ತು? ಸುಮ್ಮನೆ ಮಾತಾಡ್ತಿ ಅನ್ಬೇಡ, ಸುಮ್ಮನೆ ನೋಡ್ಬೇಕು, ಹಂಗೆ ಮಾತಾಡ್ಕೋಬಾರ್ದು, ಬೈತಾರೆ ಹುಡುಗರು. ಇವಾಗೆಲ್ಲನ ಅವು ಮದುವೆಗಳಿಗೆಲ್ಲನ ಪ್ಯಾಷನ್ನು ಅಂತವೇ, ಮತ್ತು ಚುಮ್ಕಿ ಅಂತವ 2-3 ಸಾವಿರ ರೂಪಾಯಿ, ಏನು 100 ರೂಪಾಯಿ 200 ರೂಪಾಯಿ ನಾವೆಲ್ಲ ಬಟ್ಟೆ ಅಂತವೇ ಬರೋದು. ಈಗ ಅಂಥವೆಲ್ಲ ಇಕ್ಕೊಂಡ್ರೆ ಮತ್ತು ಸ್ಟ್ಯಾಂಡರ್ಡ್ ಅಂಬೋದು. 2,000 ರೂಪಾಯಿ ಕೊಟ್ಟರೆ ಎಂಥ ಒಳ್ಳೆ ಸೀರೆ ಬರ್ತೈತೆ. ಸುಮ್ಮನೆ ಇರಲ್ಲ ಸ್ಮಕ್ಕ, ಯಾಕಂತ ಅವಕ್ಕೆಲ್ಲ 2,000 ರೂಪಾಯಿ ಅವಂಗೇನೆ ಬಲೆ ಮೀನಿನ ಬಲೆ ಇದ್ದಂಗೆ ತೆಳ್ಳಗಿರ್ತವೆ. ಇಂಕೊಯ್ಗಾನ ಈ ಬುಜ್ಕನ ಮಾತ್ರ ಡಬ್ಬಲ್ಲಿ ಇರ್ತವೆ. ಇಂಕೊಯ್ಗಾನ ತೆಳ್ಳಗೆ ಬಲೆ ಇದ್ದಂಗೆ ಇರ್ತಾವೆ. ಅವು ಏನು ಚಂದ ಒಳಗೆ ಒಂದು ತೆಳ್ಳಂದು ಮ್ಯಾಕೊಂದು ತೆಳ್ಳಂದಿರುತ್ತೆ, ಗುಂಗ್ರಿ ಪರ್ದಿ ಅಂತದು ಅಂಥವೇ ನಮ್ಮ ಹಂಗೇನೆ. ಅದ್ರ ಮೇಲೆಲ್ಲ ನಿಕ್ಕಿ ಅಂತವೆ ಹಂಗೇನೆ ತಣಿಮಿಣಿ ಅಮ್ಮ ಅಂತವು ಅವು ಕ್ಯಾತ್ಗೆ. ಈಗಲ್ಲ ಸ್ಮಕ್ಕ, ನನಗೆ ಮದಿಗೆ ಹೋಗಿ ಅರ್ಧ ಮೈನ ತದಂಗಾತು. ಅಯ್ಯಮ್ಮ ತಾಯಿ, ನಮ್ಮ ಒಳ್ಳೆಗಿದ್ದಂಗೆ ಆಗಲ್ಲ. ಹಿಂಗೆ ತಣ್ಣನ ನೀರು ಕುಟ್ಕೊಂಡು ಮರದನ್ನೆಳಗೆ ಸಣ್ಣ ಮುದ್ದೆ ಉಂಡ್ಬಿಟ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು 1 ಗಂಟೆ ಹೊತ್ತು. ಈಗ ತಾಯಿ ಅಲ್ಲಿ ಆತು ತುಪ್ಪನೇ ಹೋಯ್ತು, ತುಪ್ಪನೇ ಇಕ್ಕಿರೂ ನಿಧಾನ ಆಗಲ್ಲ ತಾಯಿ ನಮಗೆ ಹಂಗೇನೆ. ಹೋಗಿ ನೀನು ಮೈ ಕೈಯೆಲ್ಲ ನೋವು, ನೀರು ಒಯ್ಕೊಂಡು ತಾಯಿ ಸುಡ ಬಂದು ನೀರು ಒಯ್ಕೊಂಡು ಈಗ ಉಂಡು ಈಗ ಬಂದು ನೆಳ ಕೂಕೊಂಡು ಈಗ ಒಂದು ಈಟು ನನಗೆ ಹಂಗೆ ಆರಾಮ ಅನ್ನಿಸ್ದಂಗೆ ಎತ್ಕೊಂತಾಯಿ. ನಮ್ಮ ಹಳ್ಳಿನೇ ವಸಿ ಬೇಟೆ ಸವಸನೇ ಬೇಡ. ಹಿಂಗಂದ್ರೆ ಮತ್ತೆ ಕೆಲಸ ಕಾರ್ಯ ಮಾಡೋರಿಗೆ ಯಾರು ಹೋಗೋದು? ಮತ್ತೆ ಹೋಗ್ಬೇಕಮ್ಮ ಬರ್ಬೇಕು. ಏನು ನೀನೇನು ಅಲ್ಲಿನೇನು ಬದುಕು ಮಾಡಕ್ಕೆ ಹೋಗಿದ್ದೇನು? ಮೊದ್ಲಂಗೇನು ತರಕಾರಿ ಹೆಚ್ಚಿ ಬಿಡಪ್ಪ ಅಡುಗೆ ಸೊಪ್ಪು ಮಾಡ್ಬೇಕಾಯ್ತಲ್ಲಕ್ಕ, ನಾನು ತರಕಾರಿ ಹೆಚ್ಚಿಟ್ಕೊಬೇಕು. ಈಗೆಲ್ಲ ಬಟ್ರನಿಕ್ ಮಾಡ್ತಾರೆ. ಯಾವ್ದನ ಏನು ನಿನ್ನ ಕುಟೇನ ಬದುಕು ಮಾಡ್ತೀರಿ? ನೀನು ಬದುಕು ಮಾಡೋಕ್ಕೋದೆ ಅಮ್ಮನಿ. ನೀನು ನಮಗೆ ಬರೀ ಈಕಿರೋದ ಉಂಡು ಕುಕ್ಕಮಕ್ಕಿನೇ ನಮಗೆ ಮೈನಾತ ಸುಮ್ಕಿರಮ್ಮ ತಾಯಿ. ಸವಸಲ್ಲ ನೀನು, ಅದೇ ನಮಗೆ ಸರಿಯಾಗೋದಿಲ್ಲ. ಅಲ್ಲಿ ಊಟನೂ ಸರಿಯಾಗಲ್ಲ, ಅಲ್ಲಿ ನೀರೂ ಸರಿಯಾಗೋದಿಲ್ಲ. ನಮ್ಮ ಹಳ್ಳಿ ವಾತಾವರಣ ಇದ್ದಂಗೆ ಆಗೋದಿಲ್ಲ. ಏನಂದ್ರೂ ಆಗೋಗಿ ಬರ್ಬೇಕು. ಹೊತ್ತು ಪ್ಯಾಟ್ಗಳಿಗೆ ನಮ್ಮಂತಾರೆ ವಯಸ್ಸಾದವ್ರಿಗೆ ಏನಲ್ಲ ಕಾಣ್ತಾಯಿ. ನಿಮ್ಮ ಹತ್ರ ಆದ್ರೆ ಹಂಗೆ ವಯಸ್ಸಿರೋರು ಓಡಾಡ್ಕೆ ಬತ್ತೀರ, ನಮ್ಮಂತರ್ಗೆ ಏನಲ್ಲ ನಮ್ಮ ತಾಯಿ. ಹೂಕಲ್ ಹುಡುಗ್ಲಾಸ್ ಮಕ್ಕ ಏನು ಮಾಡ್ತೀವೋ ಇನ್ನೂ ಚೆನ್ನಾಗಿ ಹೊತ್ತು ಅದನ್ನೆಲ್ಲ ತಣ್ಣು ಗಾಳಿ ಬಿಸ್ತೈತೆ. ಧರ್ಮೇ ಸುಮ್ಕಿರು, ನಾವು ಹೋಗ್ಬೇಕು. ನಿನ್ನವೇನು ಎಲ್ಗೂ ಮುಗಿಯಂಗಿಲ್ಲ ನತ್ತಿರೋ ನಮ್ಮ ಅಯ್ಯಕ್ಕೆ ಬಂದು ಎತ್ಲಾಗೆ ಹೋಗಿ ಮನೆ ತೆಗಿಲ್ದಂಗೆ ಬದುಕಿಲ್ಲ ಬಾಳಿಲ್ಲ ಬಾಗ್ಲಿಕ್ಕೆ ಅದೇ ಹೋಗ್ಬಿಡ್ತೀಯ ಅಂತಂದೇಳಿ ಬೈತೈತಿ. ಹೋಗ್ತಿತ್ತಾಯಿ ನಾವು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ದೊಡ್ಡಮ್ಮಗೆ ಮದುವೆ ಹೋಗಿನೇ ಮೈನಾತಂತೆ. ಮದುವೆ ಊಟ ಉಂಡು ಸರ್ ಬರಲಿಲ್ವಂತೆ. ನಿಮ್ಗೆ ಹಿಂಗೆ ಅನಿಸಿದ್ರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.